ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಔಷಿಕಾ ಕನ್ನಡ ಲಾಗ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಶಿವರಾತ್ರಿಯ ಸ್ಪೆಷಲ್ ಶೇಂಗಾ ತಂಬಿಟ್ಟು ಹೇಗೆ ಮಾಡೋದಂತ ನೋಡೋಣ. ನಾನು ಶೇಂಗಾ ಹುರಿತಾ ಇದ್ದೀನಿ. ನಾನು ಬರೀ ಶೇಂಗಾದೇ ಮಾಡ್ತಿದ್ದೀನಿ. ಲೋ ಫ್ಲೇಮಲ್ಲೇ ಹುರಿಬೇಕು ಶೇಂಗಾ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ತಂಬಿಟ್ಟು ಮಾಡ್ತೀರ ಅಂತ ಕಮೆಂಟ್ ಮಾಡ್ತೀವಿ. ಒಂದು ಸ್ವಲ್ಪ ವಾಯ್ಸ್ ಹೋಗಿದೆ. ಫ್ರೈ ಆಗಿರುತ್ತೆ. ಈ ಫ್ರೈ ಆದಮೇಲೆ ತಣ್ಣಗಾದಮೇಲೆ ಸಿಪ್ಪೆಲ್ಲ ತೆಗೆದು ನೀಟಾಗಿ ತೆಗೆದುಕೊಂಡಿರ್ತೀನಿ. ಅದೇ ಪ್ಯಾನಿಗೆ ಬೆಲ್ಲ, ಸ್ವಲ್ಪ ನೀರು, ಬೆಲ್ಲ ಕರಗೋ ತನಕ ಇನ್ನೂ ಸ್ವಲ್ಪ ಬೆಲ್ಲ ಕರಗಬೇಕು. ಈ ಒಂದು ಎಳೆ ಪಾಕ ಬಂದರೆ ಇನ್ನು ಸ್ವಲ್ಪ ಗಟ್ಟಿಯಾಗಲಿ. ಇವಾಗ ಶೇಂಗಾ ಹುರಿದಿರೋ ಬಿಳಿ ಎಳ್ಳು ಆಪ್ಷನ್ ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿ ಮಾಡೋದು ಕೂಡ, ತುಂಬ ಸಿಂಪಲ್ ಆಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೇಲೆ ಸ್ವಲ್ಪ ತುಪ್ಪ ಹಾಕುತ್ತಿದ್ದೀನಿ. ಇದು ಬಿಸಿ ಇದ್ದಾಗೆ ಕಟ್ಕೋಬೇಕು, ತಣ್ಣಗಾದ್ಮೇಲೆ ಇಲ್ಲಾಂದರೆ ಬರೋದಿಲ್ಲ, ಬೆಲ್ಲ ಗಟ್ಟಿ ಆಗುತ್ತೆ. ಇವಾಗ ಉಂಡೆ ಕಟ್ಕೋತಿದ್ದೀನಿ. ಬಿಸಿ ಇದ್ದಾಗೆ ಕಟ್ಟಿದರೆ ಈಸಿಯಾಗಿ ಬರುತ್ತೆ ಉಂಡೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಉಂಡೆ ಕೂಡ ರೆಡಿಯಾಗಿದೆ. ಇವಾಗ ಇದೇ ರೀತಿ ಮಂಡಕ್ಕಿ ಉಂಡೆ ಕೂಡ ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಶಿವರಾತ್ರಿ ಉಂಡೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.